ಸಿಲಿಕಾನ್ ಸಿಟಿ ಜನರಿಗೆ ಚಿರತೆ ಕಾಟ ತಪ್ತಾ ಇಲ್ಲ. ಬ್ಯಾಡರಳ್ಳಿಯ ನಿವಾಸಿಗಳಿಗೆ ಇನ್ನೂ ಕೂಡ ಚಿರತೆ ಯಾವಾಗ ಬರುತ್ತೆ ಅನ್ನೋ ಟೆನ್ಷನ್ ಆಗ್ತಾ ಇದೆ. ರಾತ್ರಿ ಆದ್ರೆ ಸಾಕು ಚಿರತೆ ಒಂಟಿಯಾಗಿ ಪ್ರತ್ಯಕ್ಷ ಆಗ್ತಾ ಇದೆ. ಇದೇ ತಿಂಗಳಲ್ಲಿ ಒಟ್ಟು 6ನೇ ಬಾರಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಅಲ್ಲಿನ ಜನತೆ ಕಂಗಾಲಾಗಿ ಹೋಗಿದ್ದಾರೆ ಮನೆಯಿಂದ ಹೊರಗೆ ಬರೋಕೆ. ಇವತ್ತು ಕೂಡ ಅಂಥದೇ ಘಟನೆ ನಡೆದಿದೆ. ಸಿಲಿಕಾನ್ ಸಿಟಿ ಜನರಿಗೆ ಈಗ ಚಿರತೆಯ ಕಾಟ ತಪ್ತಾ ಇಲ್ಲ. ಬ್ಯಾಡರಹಳ್ಳಿಯಲ್ಲಿ ಅದರಲ್ಲೂ ಕೂಡ ನಿವಾಸಿಗಳೆಲ್ಲರೂ ಟೆನ್ಷನ್ ಆಗಿದ್ದಾರೆ. ರಾತ್ರಿ ಆದ್ರೆ ಸಾಕು ಒಂಟಿ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ. ಇದೇ ತಿಂಗಳಲ್ಲಿ 6ನೇ ಬಾರಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಇವತ್ತು ಮುಂಜಾನೆ 3 ಗಂಟೆಗೆ ಚಿರತೆ ಕಾಣಿಸಿಕೊಂಡಿದೆ. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೋನ್ ಇಟ್ಟು ಕೈ ತೊಳ್ಕೊಂಡಿದ್ದಾರೆ ಅರಣ್ಯ ಇಲಾಖೆಗಳು ಸಿಬ್ಬಂದಿಗಳು. ಆರಂಭದಲ್ಲಿ ಆ ಬೋನ್ ನಲ್ಲಿ ಕೋಳಿ ಹಿಡಿತಾ ಇದ್ರಂತೆ. ಕೋಳಿ ಹಿಡಿಯುವಂತಹ ಬೋನ್ ಇವರೆಗೂ ಅರಣ್ಯ ಇಲಾಖೆ ಬೋನ್ಗೆ ಆ ಚಿರತೆನೆ ಬೀಳ್ತಾ ಇಲ್ಲ. ಎಷ್ಟು ಸೇಫ್ ಅವರ ಬೋನ್ ಅಂತ ಇಲ್ಲೇ ಗೊತ್ತಾಗುತ್ತೆ. ಒಂದೇ ತಿಂಗಳಲ್ಲಿ 6ನೇ ಸಲ ಕಂಡು ಸಿಕ್ಕಿರುವಂತದ್ದು ಆ ಒಂದು ಚಿರತೆ ನಾವು ಗಮನಿಸ್ತಾ ಇದೀವಿ ದೃಶ್ಯದಲ್ಲಿ. ಸಿಸಿಟಿವಿಯ ದೃಶ್ಯ ಇದು. ಇವತ್ತು ಮುಂಜಾನೆ 3 ಗಂಟೆಗೆ ಕಾಣಿಸ್ಕೊಂಡಿರುವಂತದ್ದು. ಬೋನಿಟ್ಟು ಕೈ ತೊಳ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾತ್ರ. ಅದನ್ನ ಹಿಡಿಯುವಂಥದ್ದು ಪತ್ತೆ ಹಚ್ಚುವಂಥದ್ದು ಯಾವುದನ್ನು ಕೂಡ ಕೈಗೊಳ್ತಾ ಇಲ್ಲ. ಅದೇ ಬೋನಲ್ಲಿ ಕೋಳಿ ಹಿಡಿಯುವಂತ ಬೋನ್ನ ತಗೊಂಡು ಬಂದು ಚಿರತೆ ಹಿಡಿಯೋಕೆ ಇಟ್ಟಿರುವಂಥದ್ದು. ಒಂದ್ಸಲನೂ ಸಿಕ್ಕಾಕೊಂಡಿಲ್ಲ ಆ ಬೋನ್ಗೆ ಆ ಚಿರತೆ. ಬ್ಯಾಡರಳ್ಳಿಯ ಜನತೆ ನಿವಾಸಿಗಳು ಮನೆಯಿಂದ ಹೊರಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ರಾತ್ರಿ ಆಯ್ತು ಅಂದ್ರೆ ಚಿರತೆ ಕಾಣಿಸ್ಕೊಳ್ತಾ ಇದೆ. ಬೆಳಗಿನ ಜಾವನೂ ಕೂಡ ಮಕ್ಕಳನ್ನು ಹೊರಗೆ ಕಳಿಸೋದಕ್ಕಾಗ್ಲಿ ಅಥವಾ ಯಾರೇ ಮನೆಯಿಂದ ಹೊರಗೆ ಬರೋದಕ್ಕೆ ಭಯಭೀತರಾಗಿದ್ದಾರೆ. ಅಲ್ಲಿ ಸ್ಥಳೀಯರು ಆಕ್ರೋಶಗೊಳ್ತಾ ಇರುವಂತದ್ದು. ಬೋನಿಟ್ ಕೈ ತೊಳ್ಕೊಂಡ್ರೆ ಆಗತ್ತಾ? ಆ ಬೋನಿಗೆ ಆ ಚಿರತೆ ಬೀಳ್ತಾ ಇಲ್ಲ ಅಂದ್ರೆ ಎಷ್ಟು ಸೇಫ್ ಆಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಷ್ಟು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಅಂತ ಗಮನಿಸಬೇಕಾಗುತ್ತೆ ನಾವು. ರಾಜಾರೋಷವಾಗಿ ಒಂಟಿ ಚಿರತೆ ಓಡಾಡ್ತಾ ಇದೆ. ರಾತ್ರಿ ಆದ್ರೆ ಸಾಕು 6ನೇ ಸಲ ಕಾಣಿಸ್ಕೊಂಡಿರುವಂಥದ್ದು ಅದೇ ಬ್ಯಾಡರಹಳ್ಳಿಯಲ್ಲಿ. ಆದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾತ್ರ ಇದರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಬೋನ್ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಏನಾದ್ರೂ ಕೇಳಕ್ ಹೋದ್ರೆ ಆಕ್ರೋಶಗೊಳ್ತಿದ್ದಾರೆ ಅಲ್ಲಿನ ನಿವಾಸಿಗಳು ಅರಣ್ಯ ಇಲಾಖೆ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾ ಹೋಗ್ತಾರೆ. ಎಸ್ ವಿನುತಾ, ಒಂದೇ ತಿಂಗಳಲ್ಲಿ 6 ಸಲ ಕಂಡಿದೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ? ಜಸ್ಟ್ ಬೋನ್ ಇಟ್ಬಿಟ್ಟು ಆ ಬೋನ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಏನಾದ್ರು ನೋಡ್ತಿದಾರಾ ಅಂತ? ಬೆಂಗಳೂರಿನ ಬ್ಯಾಡರಾಯನಪುರದ ನಿವಾಸಿಗಳಿಗೆ ಇವತ್ತಿಗೂ ಕೂಡ ಚಿರತೆ ಕಾಟ ತಪ್ಪಿಲ್ಲ ಅಂತಾನೆ ಹೇಳ್ತಾ ಹೋಗ್ಬೋದು. ಪ್ರತಿ ವಾರಕ್ಕೆ ಏನೂ ಇಲ್ಲ ಅಂದ್ರೂ ಕನಿಷ್ಠ 2 ರಿಂದ 3 ಬಾರಿ ಈ ಒಂದು ಗ್ರಾಮೀಣ ಈ ಒಂದು ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷ ಆಗ್ತೇವೆ ಅನ್ನೋದು. ಅಂದ್ರೆ ರಾತ್ರಿ ಕಳೆದ ನೆನ್ನೆ ಒಂದು ಇವತ್ತಿನ ಒಂದು ಮುಂಜಾನೆ 3 ಗಂಟೆ ಸುಮಾರು ಕೂಡ ಚಿರತೆ ಪ್ರತ್ಯಕ್ಷವಾಗಿರುವುದು ಸಿಸಿಟಿವಿಯಲ್ಲಿ ಒಂದು ರೀತಿಯಲ್ಲಿ ಸರಿಯಾಗಿರುವಂತದ್ದು. ಇಡೀ ಜುಲೈ ತಿಂಗಳಲ್ಲಿ ಇದು 6ನೇ ಬಾರಿ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಅದರಂತೆ ಯಥಾಸ್ಥಿತಿ ಇವತ್ತಿನ ಬೆಳಗ್ಗೆ 3 ಗಂಟೆ ಕೂಡ ಚಿರತೆ ಕಾಣಿಸಿಕೊಂಡಿದ್ದು. ಇದರಿಂದಾಗಿ ಏನು ಬ್ಯಾಡರಹಳ್ಳಿ ಮತ್ತೆ ಭರತ್ ನಗರದ ನಿವಾಸಿಗಳು ಸಾಕಷ್ಟು ಗಾಬರಿ ಆಗಿರುವಂತದ್ದು. ಅಂದ್ರೆ ಸುರಕ್ಷಿತವಾಗಿ ನಮ್ಗೆ ನೆಮ್ಮದಿಯಾಗಿ ಕೂಡ ನಿದ್ರೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಹಳ್ಳಿಯನ್ನ ಅವರು ತೋಡ್ಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗಳು ಯಾವಾಗೆಲ್ಲ ಒಂದ್ ರೀತಿ ಚಿರತೆ ಕಾಣಿಸ್ಕೊಳ್ಳುತ್ತೆ ಆವಾಗ ಒಂದ್ ರೀತಿ ಕಣ್ಣು ಒರೆಸುವ ಪ್ರಯತ್ನವನ್ನ ಮಾತ್ರ ಮಾಡ್ತಾ ಇದೆಯಾ ಅನ್ನುವಂಥದ್ದು ಇದೀಗ ಎಲ್ಲ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಯಾವತ್ತು ಚಿರತೆ ಕಾಣಿಸ್ಕೊಳ್ಳುತ್ತೆ ಆಗ ಮಾತ್ರ ಸ್ಥಳಕ್ಕೆ ಬರ್ತಾರೆ, ಅದನ್ನ ಹಿಡಿಯುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ, ಜೊತೆಗೆ ಒಂದ್ ರೀತಿ ಬೋನ್ಗಳನ್ನ ಹಾಕಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಒಂದ್ ರೀತಿ ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಮಾತ್ರ ಅಧಿಕಾರಿಗಳು ಕೈ ಚೆಲ್ಲಿ ಕೂತಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇದರಿಂದಾಗಿ ರಾತ್ರಿ ಹೊತ್ತು ಆ ಒಂದು ಬ್ಯಾಡರಹಳ್ಳಿ ಮತ್ತೆ ಭರತ್ ನಗರದ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾರ್ವಜನಿಕರು ಒಂಟಿಯಾಗಿ ಓಡಾಡೋಕ್ಕಾಗ್ಲಿ ಅಥವಾ ಅಲ್ಲಿನ ಸುತ್ತಮುತ್ತ ನಿರ್ಜನ ಪ್ರದೇಶದಲ್ಲಿ ಅಥವಾ ರಸ್ತೆಗಳಲ್ಲೂ ಕೂಡ ಮನೆಗಳಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಸುರಕ್ಷಿತವಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಇದೀಗ ಒಂದು ಪ್ರದೇಶದ ನಾಗರಿಕರು ಬಂದು ತಲುಪಿರುವಂತದ್ದು. ಯಥಾಸ್ಥಿತಿ ಇದು ಹೀಗೆ ಮುಂದುವರೆದಿದ್ರೆ ನಾವು ನೆಮ್ಮದಿಯಾಗಿ ಕೂಡ ಇಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಅಳಲನ್ನು ಕೂಡ ಅವರು ಅಧಿಕಾರಿಗಳ ಮುಂದೆ ತೋರಿಸಿರುವಂತದ್ದು. ಇನ್ನಾದ್ರೂ ಈ ಒಂದು ಅರಣ್ಯ ಅಧಿಕಾರಿಗಳು ಶಾಶ್ವತವಾಗಿ ಚಿರತೆಗೆ ಒಂದು ಚಿರತೆಯನ್ನು ಸೆರೆ ಹಿಡಿಯುವ ಮೂಲಕ ಶಾಶ್ವತವಾದ ಪರಿಹಾರವನ್ನ ಕೊಡ್ತಾರ ಕಾದ್ ನೋಡ್ಬೇಕಾಗಿದೆ.
ಎಸ್ ಥ್ಯಾಂಕ್ ಯು ವಿನುತಾ ತಮ್ಮೆಲ್ಲ ಮಾಹಿತಿಗಾಗಿ.